ಅಣ್ಣ, ಈ ರಾಯರ್ ಕುಟುಂಬದವರು ಉತ್ಸವ ಮುಗಿಸಿ ಹೋಗಕ್ ಮುಂಚೆ ಹೆಂಗಾರ ಮಾಡಿ ಅವ್ರ ಮೊಮ್ಮಗನ ತಾತ ನನಗ್ ಮದ್ವೆ ಮಾಡಿ ಅನ್ನಂಗ್ ಮಾಡ್ಬೇಕು. ಗೋವಿಂದ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೇಕಲ್ಲ. ಈಗಿನ ಕಾಲದ ಹುಡುಗರ ಮನಸ್ಸು ಇನ್ನೊಬ್ಬ ಹುಡುಗನ್ಗೆ ಅರ್ಥ ಆಗೋದು. ಹೋದ್ರಾ, ನೀನೊಂದು ಕೆಲಸ ಮಾಡ್ಲಾ, ಆ ಹುಡುಗನ ಮನಸ್ಸಲ್ಲಿ ಮದುವೆ ಮಕ್ಕಳು ಸಂಸಾರ ಅನ್ನಂಗೆ ಯೋಚನೆ ಬರ್ಬೇಕು. ಮುದ್ದು ಸೊಸೆ, ಮುದ್ದು ಸೊಸೆ. ಶಿವರಾಮ, ಮನೆ ಸೊಸೆ ಹೀಗೆ ಲವಲವಿಕೆಯಿಂದ ಓಡಾಡ್ತಾ ಮಾತಾಡ್ತಾ ಇದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನ ಇವತ್ತು ನಿಮ್ಮ ಮನೇಲಿ ನೋಡಿದೆ. ನಮ್ಮನೆಗೂ ಇಂಥ ಒಬ್ರು ಸೊಸೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತಾತ ಒಂದು ನಿಮಿಷ. ಇನ್ನೇನ್ ರಾಯ್ರೆ, ಮೊಮ್ಮಗನ್ಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡೋದಲ್ವೇ? ನಮಗೂ ಮಗನ್ ಮದ್ವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ನನ್ನ ಮಗ ಮದ್ವೆಗೆ ಒಪ್ತಾ ಇಲ್ಲ. ವಯಸ್ಸಿಗೆ ಬಂದಿರೋ ಮಗ ಮನೆಯಲ್ಲಿ ಅವನೇ ಅಂದ್ರೆ ಬೇಗ ಮದುವೆ ಮಾಡಿಬಿಡ್ಬೇಕು. ನೋಡಮ್ಮ, ಮದುವೆ ಅನ್ನೋದು ಯಾವಾಗಲೂ ಹೇರಿಕೆ ಆಗಬಾರ್ದು. ಯಾಕೆ ಅಂದ್ರೆ ಬದುಕು ಬಲವಂತ ಆದ್ರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಯಾವತ್ತು ಆಸಕ್ತಿಯಿಂದ ಮದುವೆ ಆದ್ರೇನೆ ಮದುವೆಗೊಂದು ಅರ್ಥ, ಮತ್ತೆ ಅದ್ರಲ್ಲಿ ಖುಷಿ ಕಾಣೋದಕ್ಕೆ ಸಾಧ್ಯ. ಯಾಕ್ರಾಯ್ರೆ, ಅವನಿಗೆ ಮದ್ವೆ ಬಗ್ಗೆ ಏನಾದ್ರು ಬೇಸರನಾ ಅಥವಾ ಪ್ರೀತಿ ಪ್ರೇಮ ಅಂತ ಏನಾದ್ರು? ಚೇಚೆ, ಹಾಗೇನಿಲ್ಲ. ನನ್ ಮಗಂಗೆ ಅವ್ರ ಅಪ್ಪನ್ ತರ ಬಿಸ್ನೆಸ್ ಅಲ್ಲಿರೋ ಆಸಕ್ತಿ ಈ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿಲ್ಲ. ನನ್ ಮಗಂಗ್ ಗೊತ್ತಿರೋದು ಬರೀ ನಮ್ಗಳ್ ಪ್ರೀತಿ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಈಗ ನಮ್ಮನೆಗ್ ಬಂದಿದ್ದೀರ ಅಲ್ವೇ, ಎಲ್ಲ ಅದಾಗೆ ಬರ್ತದ್ ಬಿಡಿ. ಅದ್ ಹೇಗಪ್ಪ ಹೇಳ್ತೀಯ? ತಾತ, ನಮ್ ಮಟ್ಟಿಲಿ ಹೊಸ್ದಾಗ್ ಮದ್ವೆ ಆಗಿರೋ 2 ಜೋಡಿ ಅಕ್ಕಿಗಳವೆ. ಅವರು ಇವ್ರ ಮುಂದ್ಗಡೆ ಜೋಡಿಯಾಗಿ ಓಡಾಡ್ತಿದ್ರೆ ಸಾಕು, ಅವ್ರಿಗೂ ನನ್ ಮದ್ವೆ ಆಗಿರೋ ಎಷ್ಟ್ ಚೆನ್ನಾಗಿರ್ಬೇಕು ಅಂತ ಅನಿಸ್ತದೆ. ಹೌದಲ್ವಾ? ನನಗೆ ಈ ಆಲೋಚನೆ ಬರ್ಲಿಲ್ವಲ್ಲ. ಬಿಡಿ ರಾಯ್ರೆ, ನಿಮ್ಮ ಮಗ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು ಒಳ್ಳೆ ಸುದ್ದಿನೇ ಕೊಡ್ತಾನೆ. ಅಮ್ಮ, ಏನಾಯ್ತು? ತಾತ, ನಾನು ಜೀವನದಲ್ಲಿ ಮದ್ವೆ ಆಗದೆ ಬ್ರಹ್ಮಚಾರಿ ಆಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಟ್ಟಿ ಜೋಡಿಗಳನ್ನ ನೋಡಿದ್ಮೇಲೆ ನನ್ಗೂ ಮದ್ವೆ ಆಗ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಯಾಕೋ ನಮ್ಮ ಮಾವಯ್ಯನೇ ಮನ್ಸು ಮಾಡ್ತಿಲ್ಲ ಅಂತೀನಿ. ಏ ನಗಿ ಅಣ್ಣ, ನಗಕ್ಕೆ ದುಡ್ಡು ಕೊಡ್ಬೇಕೆ, ನಗ್ರಿ. ಅಣ್ಣ, ಈ ರಾಯರ್ ಕುಟುಂಬದವರು ಉತ್ಸವ ಮುಗಿಸಿ ಹೋಗಕ್ ಮುಂಚೆ ಹೆಂಗಾರ ಮಾಡಿ ಅವ್ರ ಮೊಮ್ಮಗನ ತಾತ ನನಗ್ ಮದ್ವೆ ಮಾಡಿ ಅನ್ನಂಗ್ ಮಾಡ್ಬೇಕು. ಗೋವಿಂದ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೇಕಲ್ಲ. ಈಗಿನ ಕಾಲದ ಹುಡುಗರ ಮನಸ್ಸು ಇನ್ನೊಬ್ಬ ಹುಡುಗನ್ಗೆ ಅರ್ಥ ಆಗೋದು. ಹೋದ್ರಾ, ನೀನೊಂದು ಕೆಲಸ ಮಾಡ್ಲಾ, ಆ ಹುಡುಗನ ಮನಸ್ಸಲ್ಲಿ ಮದುವೆ ಮಕ್ಕಳು ಸಂಸಾರ ಅನ್ನಂಗೆ ಯೋಚನೆ ಬರ್ಬೇಕು. ಹಂಗೇನಾದ್ರೂ ಮಾಡ್ಲಾ? ಅಪ್ಪಯ್ಯ, ನಾನೇ ಮಾವಯ್ಯ ಹೇಳ್ತಾ ಇರೋದು ನಿನ್ಗೆ ಅನ್ಬೇಕೆ, ನೀನೇ ಅಂತಮ್ಮ. ರಾಯರು ಆ ಹುಡುಗನ ಮದ್ವೆ ನೋಡ್ಬೇಕು ಅಂತ ಸ್ಯಾನೆ ಆಸೆ ಮಾಡಿಕೊಂಡವ್ರು. ಅವ್ರ ಆಸೆಗೂ ನಿರಾಸೆ ಆಗ್ಬಾರ್ದಲ್ವೇ? ನಮ್ಮ ಮಟ್ಟಿಗೆ ಬಂದವ್ರೆ, ಏನಾದ್ರೂ ಒಂದು ಒಳ್ಳೇದಾದ್ರೆ ಅವ್ರ ಮನ್ಸ್ಗೂ ನೆಮ್ಮದಿನೇ. ನಾನ್ ಹೇಳಿದ್ಮೇಲೆ ಮುಗೀತು ಅನ್ಕ ಮಾವಯ್ಯ, ನೀ ನಿಶ್ಚಿಂತೆಯಿಂದ ಇರು. ಈಗೇನೋ ಕೆಲ್ಸ ಇದೆ ಅಂದಲ್ವಾ, ಕೊಂಟ್ ಬಾ.
ಲೇ ಕ್ವಾಟ್ಲೆ, ದೊಡ್ಡ ಅನುಭವಸ್ಥ ನಂಗೆ ಹೇಳ್ಬಿಟ್ಟಲ್ಲ, ಅವ್ರ ಮನ್ಸನ್ನ ಹೆಂಗ್ಲಾ ಬದಲಾಯಿಸ್ತೀನಿ ನೀನು? ನಾನೆಲ್ಲ ಹಂಗ್ ಮಾಡಕ್ಕಾಗದು ಅಂತಮ್ಮ. ಈ ಕೆಲ್ಸ ಮಾಡ್ಬೇಕಾಗಿರೋನು ನೀನು. ನಾನಾ? ಲೇ ಏನ್ ತಲೆಗಿಲ್ಲ ಕೆಟ್ಟದ್ದು ನಿಂಗೆ? ಅದೆಂಗ್ಲಾ ಆದದ್ದು? ಈಗ ನಮ್ಮ ಎದುರುಗಡೆ ಯಾರಾದ್ರೂ ಕಬ್ ಸಿಗಿತಿದ್ರೆ ಅಲ್ಲೂ ಜುಮ್ ಅಂತವೆ, ಆಗ ನಮಗೂ ತಿನ್ಬೇಕು ಅಂತ ಅನ್ನಿಸ್ತದೆ ಅಲ್ವೇ? ಈಗ ಅಕಸ್ಮಾತ್ ಮಾವಯ್ಯ ತಿಂತವ್ರೆ ಅನ್ಕೊಳಪ್ಪ, ಲೇ ನಂಗೂ ತಿನ್ಬೇಕು ಅನ್ಸ್ತದೆ, ಮುಂದೆ ಕೇಳಲ್ಲ. ಹಂಗೆ ಇದುವಿ ನೀನು ಅದಕ್ಕೆ ಮನವು ಅವ್ರ ಮುಂದ್ಗಡೆ ಪಿರುತಿಯಿಂದ ಓಡಾಡ್ತಿದ್ರೆ ಅವ್ರಿಗೂ ನನ್ಗೂ ಮದ್ವೆ ಆದ್ರೆ ನನ್ನ ಹೆಂಡ್ರ ಜೊತೆ ಹಿಂಗಿರ್ಬೋದು ಅಲ್ವಾ ಅಂತ ಕನ್ಸು ಆಯ್ತದೆ. ಲೇ ಅದಕ್ಕೀಗ ನಾನು ಅವಳ ಜೊತೆ ಪಿರುತಿಯಿಂದ ನಡ್ಕೋಬೇಕು. ಲೇ ಅದಾಗ್ದೇ ಇರೋ ಮಾತು ಹೋಗ್ಲ. ಲೇ ಅಲ್ಲ ಇಂಥದೆಲ್ಲ ನಂಗೆ ಹೇಳಕ್ ಬರ್ಬೇಡ. ಅಪ್ಪ ನಾನೆಲ್ಲ ಹೇಳಿದ್ದು, ಮಾವಯ್ಯ ಹೇಳಿರೋದು ಅಂತ ಮರಿಬೇಡ. ಲೇ ಅಪ್ಪ ಏನ್ ಅವ್ರ ಜೊತೆ ಪಿರುತಿಯಿಂದ ಇರು ಅಂತ ಹೇಳಿದ್ರೆ? ಅವರು ನೇರವಾಗಿ ಹೇಳ್ದೇ ಇರ್ಬೋದು, ಆದ್ರೆ ಅದ್ರ ಅರ್ಥ ಅದೇಯ. ಲೇ ನನ್ನನ್ನೇನ್ ಅಷ್ಟೊಂದು ದಡ್ಡ ಅನ್ಕೊಂಡಿದ್ಯಲ್ಲ? 6ನೇ ಕ್ಲಾಸ್ ಫೇಲ್ ಆಗಿರೋ ನಿನ್ಗೆ ಹಂಗ ಅರ್ಥ ಆಗ್ತದೆ ಅಂತಂದ್ಮೇಲೆ ನಂಗೆ ಇನ್ನೆಷ್ಟ್ಲ ಅರ್ಥ ಆಗ್ಬೇಕು? ನೋಡ್ಲಾ, ಯಾರು ಏನೇ ಹೇಳಿದ್ರು ಆಟೆಯ, ನಾನು ಅವಳ ಕುಟೆ ಹಂಗೆಲ್ಲ ಇರಕ್ಕಾಗಕ್ಕಿಲ್ಲ. ಆಯ್ತು ಬಿಡಪ್ಪ, ನನ್ಗೇನಾಗ್ಬೇಕು? ಇದ್ರಿಂದ ಹೋಗೋದು ಮಾವಯ್ಯನ್ ಮರ್ಯಾದೆ, ಈ ಅಟ್ಟಿ ಗೌರವ. ಇದ್ರ ಬಗ್ಗೆ ನಿನ್ಗೆ ಏನು ಯೋಚನೆ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾದದು? ಬಿಡು. ಕ್ವಾಟ್ಲೆ, ನೀನು ನನ್ನ ಬ್ಲಾಕ್ ಮೇಲ್ ಮಾಡಂಗ ಆಗ್ಬಿಟ್ಟಲ್ಲ. ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಇರೋ ವಿಷಯ ಹೇಳ್ದೆ. ನೋಡು ಅಂತಮ್ಮ, ಮಾವಯ್ಯನ್ ಘನತೆ ಗೌರವ ಕಾಪಾಡೋದು ನಿನ್ ಕೈಲೇ ಇರೋದು. ಸಂದಾಗಿ ಯೋಚನೆ ಮಾಡು. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕಿಸ್ಬಿಟ್ರಲ್ಲ ನನ್ನ. ಏನ್ ಮಾಡ್ಲಿ ನಾನೀಗ? ಅಂತಮ್ಮ, ಹಳ್ಳಿ ಸಿನಿಮಾಗಳಲ್ಲಿ ಹೀರೋಗಳನ್ನ ಫ್ಲಾಶ್ ಬ್ಯಾಕ್ ಇರ್ತದ ನೋಡು, ಹಂಗೆ ನೀನು ಹಳೇ ಭದ್ರ ಆಗು, ಅತ್ಗೆ ಮುಂಗೆ ಹತ್ರ ಆಗು, ಅವ್ರದ ಪಿರುತಿ ಮಾಡು. ಆಮೇಲೆ ಪಟ್ಟದಿಂದ ಬಂದಿರೋ ಹೀರೋಗೆ ಕಲ್ಯಾಣ ಮಾಡ್ಸಮ್ಮ. ಲೈ ಈಗ ನಾನು ಮತ್ತೆ ಅವಳ ಹತ್ರ ಹೋಗಿ ಪಿರುತಿ ಮಾಡ್ಬೇಕು. ಲೇ ಒಂದೇ ಒಂದ್ ಕಿತ ನಿತ್ಕೊಳ್ಳ. ಅಮೇ, ನೀವೇನ ಕರ್ದಿದ್ದು? ಇನ್ನೊಂದ್ ಕಿತ ಹೇಳಿ. ನಾನೇ ಯಾಕಣಮ್ಮೆ ಕರ್ದಿದ್ದು? ನಾನ್ ಬಿಟ್ಟು ಇನ್ಯಾರು ನಿನ್ನ ಕರ್ದರು? ತಕಳಮ್ಮೆ. ಗೌಡ್ರೆ, ನಾನೇನು ಕನ್ಸ್ ಕಾಣ್ತಿಲ್ಲ ತಾನೆ? ಒಂದ್ಸತಿ ಗಿಂಡಿ ಯಾವ್ದಕ್ಕೂ? ಎಂತದು ಇಲ್ಲ ಕಣಂತೆ, ತಗೊಳಮ್ಮೆ. ಕನ್ಸಲ್ಲ ಇದು, ದಿಟ್ವೆಯ. ಏನೇ ಹೇಳಿ ಗೌಡ್ರೆ, ನನ್ ಕಣ್ಣಿಂದ ದಿಟ್ಟವಾಗ್ಲೂ ನಂಬಕ್ಕೆ ಆಯ್ತಾ ಇಲ್ಲ. ನೀವು ನನ್ನ ಕ್ಷಮಿಸ್ಬಿಟ್ಟು ಪಿರುತಿಯಿಂದ ಹೂ ತಂದ್ಕೊಟ್ರಲ್ಲ, ನನಗೆ ಆಟೆ ಸಾಕು ಗೌಡ್ರೆ. ನಿಂಗೆ ಹಿಂಗೆ ಬಿಟ್ರೆ ಕತೆ ಹೇಳ್ತಾನೆ ಇರ್ತೀಯ ಅನ್ಸುತ್ತೆ. ಕೊಡಮ್ಮೆ ಇಲ್ಲಿ, ನಾನೇ ಮುಡಿಸ್ತೀನಿ. ಐ ಆಮ್ ಸಾರಿ. ಏನು ಇಲ್ಲ ಗೆಳೆಯ, ಪರವಾಗಿಲ್ಲ, ಬಾ. ಅಯ್ಯೋ ಗೌಡ್ರೆ, ಹೂ ಮುಡ್ಸಿ. ಇದೇನ್ ಗೌಡ್ರೆ, ಟೋನೇ ಚೇಂಜ್ ಆಗೋಯ್ತು. ಕೈ ತಾತ. ಕೈಯ ತಲೆಗ್ ತಾನೇ ಮುಡಿಸ್ಬೇಕು. ಅವ್ರು ಹೋಗ್ಲಿಲ್ವೇ? ಇನ್ ನಾನ್ ಯಾಕೆ ಹೂವು ಮುಡಿಸ್ಲಿ? ಅಂದ್ರೆ ನೀವ್ ಏನ್ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ ಗೌಡ್ರೆ.
ಅವ್ರ ಹಬ್ಬ ಮುಗಿಸ್ಕೊಂಡು ನಮ್ಮ ಹಟ್ಟಿಯಿಂದ ಹೋಗೋ ಗಂಟ್ಲುವೆ ನಾನು ಹಿಂಗ್ ನಾಟಕ ಮಾಡ್ಕೊಂಡಿರ್ತೀನಿ, ನೀನುವೆ ಹಂಗೆ ನಾಟಕ ಮಾಡ್ಕೊಂಡಿರ್ಬೇಕು. ಅಂದ್ರೆ ವಿವೇಕಣ್ಣ ಅಲ್ಲಿದ್ರು ಫೋನಲ್ಲಿ ಮಾತಾಡ್ತಾ ಇದ್ರು ಅಂತ ಪಿರುತಿ ನಾಟಕ ಮಾಡಿದ್ರೆ? ಓ ಮತ್ತೆ ಅವ್ರ ಮುಂದ್ಗುಟೆ 2 ಕಾರಣಕ್ ನಾಟಕ ಮಾಡ್ಬೇಕು. ಒಂದು, ನಮ್ಮಿಬ್ರು ಮಧ್ಯೆ ಏನು ಸಮಸ್ಯೆ ಇಲ್ಲ ಅಂತ ತೋರ್ಸ್ಕೊಳ್ಳೋದಿಕ್ಕೆ. ಇನ್ನೊಂದು, ಅವ್ರಿಗೂ ಮದ್ವೆ ಜೀವನ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಸೋದಿಕ್ಕೆ. ಓ ಅಪ್ಪಣ್ಣ, ಮದ್ವೆ ಆದ್ರೆ ಹಿಂಗೆ ನಾಟಕ ಮಾಡ್ಬೇಕಾಯ್ತದೆ ಅಂತ ನಾನೇ ಹೋಗಿ ಹೇಳ್ತೀನಿ. ನಿನ್ಕ ಹಂಗೇನಾರ ಮಾಡ್ಬಿಟ್ಟಿ ಓಹೋ, ಈ ನಾಟಕ ಗಿಟ್ಕ ಮಾಡ್ಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ. ಅಂದ್ರೆ ನೀನ್ ಹೇಳ್ತಾರದೇನು? ಮನ್ಸಲ್ಲಿ ಈಟೊಂದ್ ಪಿರುತಿ ಮಾಡ್ಕೊಂಡು ನಾಟಕ ಮಾಡ್ಬೇಕು ಅಂದ್ರೆ ಹೆಂಗಾಗತ್ತ ಗೌಡ್ರೆ? ಏನ ಮನ್ಸಲ್ಲಿ ಪಿರುತಿನ? ನಂಗೆ ಯಾವ ಪಿರುತಿನೂ ಇಲ್ಲ. ನಿಮಗ್ ಇಲ್ದೆ ಇರ್ಬೋದು, ಆದ್ರೆ ನನಗದೆ ಮನ್ಸಲ್ಲಿ ಬೆಟ್ಟದಷ್ಟು ಪಿರುತಿ ಅದೆ. ನಿಮ್ ತರ ಪಿರುತಿ ಇದ್ರೂನುವೆ ಇಲ್ಲ ಅಂತ ನಾಟಕ ಮಾಡೋದಕ್ ನನಗ್ ಬರಕಿಲ್ಲ. ಯಾರ್ ಪಿರುತಿ ಮಾಡ್ತಾ ಇರೋದು? ನನಗೆ ಯಾವ ಪಿರುತಿನೂ ಇಲ್ಲ. ನಾನ್ ಬರೀ ನಾಟಕನೇ ಮಾಡ್ತಾ ಇರೋದು. ಹಂಗಾರೆ ನನ್ನಿಂದ ಈ ನಾಟಕ ಮಾಡಕ್ ಆಗಕ್ಕಿಲ್ಲ ಬಿಡಿ. ಹಿಂಗ್ ಮಾಡ್ಬೇಕು ಅಂತ ಅಪ್ಪಯ್ಯನೇ ಹೇಳಿರೋದು. ಓ, ಮಾವಯ್ಯ ಹಿಂಗ್ ನಾಟಕ ಮಾಡಿ ಅಂತ ಹೇಳೋರೆ? ಅಂದ್ರೆ ನನಗ್ ಹೇಳೇ ಇಲ್ಲಲ್ಲ. ಇರಿ, ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಏನ್ ಅದು ಅವ್ರ ಹಂಗೆ ಹೇಳಲಿಲ್ಲ. ಮತ್ತೆ ನಾನ್ ಯಾಕೆ ನಾಟಕ ಮಾಡ್ಬೇಕು? ನನ್ನಿಂದ ಆಗಕ್ಕಿಲ್ಲ. ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ, ನಾನು ಹೇಳ್ದಂಗೆ ಕೇಳು. ಹೌದೇ? ನಾನ್ ಯಾಕೆ ಮಾಡ್ಬೇಕು?